ನಾವೆಲ್ಲ ಏನ್ ಗೊತ್ತಾ, ನಾರ್ಮಲ್ ಆಗಿ ಏನ್ ಥಿಂಕ್ ಮಾಡುತ್ತಂದ್ರೆ ಎಲ್ಲ ಬಜೆಟ್ ಫ್ರೆಂಡ್ಲಿ ಆಗಿ ಆದ್ರೆ ಒಳ್ಳೆ ಇರುತ್ತಂತ. ಸೊ ಇದೊಂದು ವಿಷಯದಲ್ಲಿ ಬಜೆಟ್ ಫ್ರೆಂಡ್ಲಿ ನೋಡಕ್ ಹೋಗ್ಬೇಡಿ. ಬರ್ದೆ ನಾನೀಗ 150 ರುಪೀಸ್ ಬರ್ದೆ ಇನ್ವೆಸ್ಟ್ ಮಾಡಿ ಹಾಳಾಯ್ತು ನಂದು. ನಾನ್ ಮಾಡಿದ ತಪ್ಪನ್ನು ನೀವು ಸಹ ಮಾಡಬೇಡಿ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ ನಾಗೇಂದ್ರ ಪೂಜಾರಿ. ನೀವು ನೋಡ್ತಾ ಇದ್ರಿ NP ಲಾಗ್ಸ್ ಇನ್ ಕನ್ನಡ. ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಗೆ ಸಪೋರ್ಟ್ ಮಾಡಿ, ಆಯ್ತಾ. ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೆ ಅಂದ್ರೆ, ನಾರ್ಮಲ್ ಆಗಿ ಐಫೋನ್ ಇರೋರು ಮೋಟೋ ಲಾಗಿಂಗ್ ಮಾಡ್ಬೇಕಂತ ಆಸೆ ಇರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಈಗ ಮೋಟೋ ಲಾಗಿಂಗ್ ಅಂದ್ರೆ ಆಸೆ ಇರುತ್ತೆ. ಬೈಕಲ್ಲಿ ಹೋಗುವಾಗಲ್ಲ ನಮ್ದು ವಿಡಿಯೋ ಮಾಡ್ಬೇಕಾಗಲ್ಲ. ಅವರು ಮೋಟೋ ಲಾಗಿಂಗ್ ಮಾಡೋದಾದ್ರೆ ಅವರಿಗೆ ಕನೆಕ್ಟರ್ ಬೇಕಾಗುತ್ತೆ. ಐಫೋನಿಗೆ ಡೈರೆಕ್ಟ್ ಮೈಕನ್ನ ಕನೆಕ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಒಂದು ಕನೆಕ್ಟರ್ ಬೇಕು. ಅದು ಇದೇ ಕನೆಕ್ಟರ್ ನೋಡಿ. ಈಗ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ಎಲ್ಲದು ಕಮ್ಮಿ ದುಡ್ಡಲ್ಲೇ ಆಗೋ ಇಲ್ಲಿ ಅಂತ ಬಜೆಟ್ ಫ್ರೆಂಡ್ಲಿ ಅಲ್ಲಿ ನೋಡ್ತೀವಿ. ನಾನು ಹಾಗೆ ಮಾಡಿದೆ. ಇದು ಬಜೆಟ್ ಫ್ರೆಂಡ್ಲಿ 150 ರುಪೀಸ್ ಇದು. ನಾನು ಆಮೇಲೆ ಮೈಕ್ ಸೆಟ್ ಮಾಡಿದೆ. ಹೆಲ್ಮೆಟಿಗೆ ಮೈಕ್ ಸೆಟ್ ಮಾಡಿದೆ. ನಾನು ಯೂಸ್ ಮಾಡಿದ್ದು ಈ ಮೈಕ್ ಎಲ್ಲ ಸೆಟ್ ಮಾಡಿ ಆದ್ರೂ ನಾನು ಮೋಟೋ ಲಾಗಿಂಗಿಗೆ ಎಲ್ಲ ಮಾತಾಡ್ಕೊಂಡು ಹೋದೆ, ಎಲ್ಲ ವಿಡಿಯೋ ಎಲ್ಲ ಮಾಡ್ರು. ನನ್ನ ವಯಸ್ಸಿರುತ್ತಲ್ಲ ಅದು ಬರ್ತಿದ್ದು ಹೊರಗಿದ್ದು ಗಾಳಿ ಸೌಂಡ್ ಮತ್ತೆ ವೆಹಿಕಲ್ಸ್ ಎಲ್ಲ ಹೋಗುತ್ತಲ್ಲ ಅದ್ರ ಸೌಂಡ್ ಮಾತ್ರ. ಆಮೇಲೆ ನಾನು ಅನ್ಸ್ಕೊಂಡೆ ಮೈಕೆ ಸರಿ ಇಲ್ಲ ಅಂತ. ಆನಂತರ ನಾನು ಯೂಸ್ ಮಾಡಿದ್ದು ಈ ಮೈಕ್, ನಂದು ಒರಿಜಿನಲ್ ಬೋಯೋ ಕಂಪ್ನಿದ್ ಮೈಕ್ ಇದು. ಇದನ್ನ ಹಾಕಿ ಯೂಸ್ ಮಾಡಿದೆ. ಇದು ಸೇಮ್. ಇದಕ್ಕೆ ಕನೆಕ್ಟರ್ ಯಾವ ಥರ ಅಂದರೆ ಈ ಥರ ಕನೆಕ್ಟ್ ಮಾಡಿ ಇದನ್ನ ಐಫೋನಿಗೆ ಕನೆಕ್ಟ್ ಮಾಡೋದು ಚಾರ್ಜರ್ ಪಾಯಿಂಟಲ್ಲಿ. ಈ ಥರ ಕನೆಕ್ಟ್ ಮಾಡಿ ಇದರಲ್ಲೂ ಟ್ರೈ ಮಾಡಿದೆ. ಆಮೇಲೆ ನಾನು ಎಂತ ಅನ್ಸ್ಕೊಂಡೆ ಅಂದರೆ, ಮತ್ತೆ ಈ ಮೈಕ್ ಸಹ ಹಾಳಾಯ್ತು ಅನ್ಸ್ಕೊಂಡೆ. ಆಮೇಲೆ ನೋಡುವಾಗ ಏನು ಗೊತ್ತಾ, ಐಫೋನಿಗೆ ನಾವು ನಾರ್ಮಲ್ ಇಯರ್ಫೋನ್ ಹಾಕೊಂಡು ಸಾಂಗ್ ಎಲ್ಲ ಕೇಳ್ತೀವಿ ಅಲ್ಲ, ಅದಕ್ಕೆ ಇದು ಓಕೆ 150 ರುಪೀಸ್ ಇದು. ಆದ್ರೆ ಇತ್ತಲ್ಲ, ನೀವು ಮೋಟೋ ಲಾಗಿಂಗ್ ಮೈಕ್ ಯಾವ್ದಾದ್ರು ಕನೆಕ್ಟ್ ಮಾಡಿ ಮಾತಾಡೋದಾದ್ರೆ, ಅಥವಾ ಐಫೋನಲ್ಲಿ ಯಾವ್ದಾದ್ರು ಬೇರೆ ಥರ ವಿಡಿಯೋಸ್ ಸಿಂಗಿಂಗ್ ರೀಲ್ಸಿಗೋಸ್ಕರ ಆ ಥರ ಎಲ್ಲ ಮಾತಾಡೋದಾದ್ರೆ ನಿಮಗೆ ಈ ಥರದ್ದು ಒರಿಜಿನಲ್ ಜಾಕ್ ತಗೋಬೇಕಾಗತ್ತೆ. ಒರಿಜಿನಲ್ ಜಾಕಿಗೆ 900 ರುಪೀಸ್. ನಾರ್ಮಲ್ ಆಗಿ ಏನ್ ಥಿಂಕ್ ಮಾಡುತ್ತಂದ್ರೆ ಎಲ್ಲ ಬಜೆಟ್ ಫ್ರೆಂಡ್ಲಿ ಆಗಿ ಆದ್ರೆ ಒಳ್ಳೆ ಇರುತ್ತಂತ. ಸೊ ಇದೊಂದು ವಿಷಯದಲ್ಲಿ ಬಜೆಟ್ ಫ್ರೆಂಡ್ಲಿ ನೋಡಕ್ ಹೋಗ್ಬೇಡಿ, ಮೋಟೋ ಲಾಗಿಂಗ್ ಮಾಡೋರಿಗೆ ಮಾತ್ರ, ಅದು ಐಫೋನ್ ಅಲ್ಲಿ. ಯಾಕಂದ್ರೆ ನಾನೀಗ 150 ರುಪೀಸ್ ಬರ್ದೆ ಇನ್ವೆಸ್ಟ್ ಮಾಡಿ ಹಾಳಾಯ್ತು ನಂದು. ನಾನ್ ಮಾಡಿದ ತಪ್ಪನ್ನು ನೀವು ಸಹ ಮಾಡಬೇಡಿ. ಇದು ಒರಿಜಿನಲ್ಲೇ ತಗೊಳ್ಳಿ. ಅದು ಈಗ ಯಾವ ತರ ಅಂದ್ರೆ ಇದೇ ತರ ಒರಿಜಿನಲ್ ಅಂತಾನೆ ನಿಮ್ಗೆ ಮತ್ತೆ ಮೋಸ ಮಾಡ್ಬೋದು, ಕಾಪಿ ಕೊಟ್ಟು ಅಥವಾ ಡೆಮೋ ಪೀಸ್ ಅನ್ನು ಕೊಟ್ಟು. ನೀವು ಅಲ್ಲಿಗೆ ಹೋಗಿ ಇರ್ತೀರಲ್ಲ, ಅಷ್ಟೊತ್ತಿಗೆ ಮೈಕನ್ನು ತಕೋಗಿ ಅಲ್ಲೇ ಚೆಕ್ ಮಾಡಿ ನೋಡಿ ಒಂದ್ಸರಿ. ಆ ನಂತರ ನೀವು ಅದನ್ನ ತಕೊಳ್ಳಿ. ಇಲ್ಲದೆ ಇದ್ರೆ ನೀವು ರಿಟರ್ನ್ ಬಂದ್ರ ಮೇಲೆ ರಿಟರ್ನ್ ಮಾಡೋ ಆಪ್ಷನ್ಸ್ ಇಲ್ದಿದ್ರೆ ಬರ್ದೆ ವೇಸ್ಟ್ ಆಗುತ್ತೆ ಅಮೌಂಟ್ ಎಲ್ಲ. ಸೊ ನಾನು ಇದೊಂದು ಹೇಳುವಂತ ನಿಮ್ಗೆ ಇವತ್ತು ವಿಡಿಯೋ ಮಾಡಿದ್ದು. ನಂದು ಇವತ್ತಿನ ಟಾಪಿಕ್ಕು ಇದೇ ಆಗಿರುತ್ತೆ. ಎಂತಕಂದ್ರೆ ನಾನು ಆಲ್ರೆಡಿ ತಪ್ಪು ಮಾಡಿದೆಲ್ಲ, ನೀವು ಮಾಡಬೇಡಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ನಮ್ಮ ವಿಡಿಯೋಗೆ. ನಿನ್ನೆ ಮೊನ್ನೆ ಹಾಕಿದ ವಿಡಿಯೋಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಕೀಪ್ ವಾಚಿಂಗ್ ಅವರ್ ವಿಡಿಯೋ. ಓಕೆ, ಬಾಯ್.